ನಮಸ್ಕಾರ. ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ, ಮೂಲವ್ಯಾಧಿ ಡಾಕ್ಟ್ರೆ. ನಾವು ಯಾರ ಹತ್ರ ಹೋಗಬೇಕು? ನಾಟಿ ಔಷಧಿಯವರು ತುಂಬ ಜನ ಬೋರ್ಡ್ ಹಾಕ್ಕೊಂಡಿರ್ತಾರೆ, ಪೈಲ್ಸ್ ಆ್ಯಂಡ್ ಪಿಸ್ತೂಲ ಕ್ಲಿನಿಕ್ಕು. ಯಾರು? ಫಸ್ಟ್ ಆಫ್ ಆಲ್ ನಿಮ್ಗೊಂದು ಹೇಳ್ತೀನಿ, ಗುದದ್ವಾರ ಏನಲ್ ಕೆನಾಲ್, ಐ ಆಮ್ ಎ ಸ್ಪೆಷಲಿಸ್ಟ್. ಅಂದರೆ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ಸೊ ಆ ಜಾಗದ ಸ್ಪೆಷಲಿಸ್ಟು ನಾವು. ಒಬ್ಬ ಸರ್ಜನ್ನು ನಿಮಗೆ ಏನು ರೋಗ ಲಕ್ಷಣ ಅಂದರೆ, ಭಾಳ ಜನ ನೀವು ಬರೋದು ನಮ್ಮ ಹತ್ರ, ಮೋಷನ್ಗೆ ಹೋದಾಗ ಬ್ಲಡ್ ಬರುತ್ತೆ ಡಾಕ್ಟ್ರೆ, ಮೋಷನ್ ಬಂದಾಗ ಭಗ ಭಗ ಅಂತ ಉರಿಯುತ್ತೆ ಡಾಕ್ಟ್ರೆ, ಪೇಯ್ನೇ ಇರಲ್ಲ ಡಾಕ್ಟ್ರೆ, ಹಂಗೆ ಬ್ಲಡ್ ಬರುತ್ತೆ ಡಾಕ್ಟ್ರೆ, ಯಾಕೋ ಇಷ್ಟಪ್ಪ ಊದ್ಕೊಂಡಿತ್ತು ಒಡ್ಕೊತ್ತು ಅದಾದಮೇಲೆ ಸೋರ್ತಾನೇ ಇದೆ ಡಾಕ್ಟ್ರೆ. ನೋಡಿ, ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ 3 ರೀತಿಯ ಕಾಯಿಲೆಗಳು. ಒಂದು ಹೆಮರಾಯ್ಡ್ಸ್, ನನ್ನ ಭಾಷೆಯಲ್ಲಿ ಅದನ್ನೇ ಪೈಲ್ಸ್ ಅಂತಾರೆ, ಅದನ್ನೇ ನೀವು ಮಳೆ ಕಾಯಿಲೆ ಅಂತೀರಿ. ಇನ್ನೊಂದು ಮೋಷನ್ ಮಾಡೋ ಜಾಗದಲ್ಲಿ ಕಟ್ಟಾಗಿರುತ್ತೆ, ಅದನ್ನು ಫಿಶರ್ ಅಂತೀವಿ, ಸೀಳು ಹುಣ್ಣು ಅಂತೀವಿ. ಇನ್ನು ಕೆಲವರಿಗೆ ಪಿಸ್ತೂಲ ಅಂತೀವಿ. ಇನ್ನು ಕೆಲವರಿಗೆ ಮೋಷನ್ ಮಾಡೋ ಜಾಗದಲ್ಲಿ ಪೆರಿಯೇನಲ್ ಆಪ್ಸೆಸ್, ಕುರ ಅಂತೀವಿ, ಅದು ಹೊಡ್ಕೊಂಡ್ರೆ ಫಿಸ್ಚುಲ್ ಆಗುತ್ತೆ. ಇವಿಷ್ಟಕ್ಕಿಂತಲೂ ಡೇಂಜರಸ್ ಅಂದರೆ 40 ವರ್ಷ ಆದಮೇಲೆ ಯಾರಾದರೂ ಬ್ಲಡ್ ಬರ್ತಾಯಿದೆ ಮೋಷನ್ಲಿ, ಪೇಯ್ನ್ ಏನಿಲ್ಲ ಡಾಕ್ಟ್ರೆ ಅಂದರೆ, ನಾನು ಭಾಳ ಇಂಪಾರ್ಟೆಂಟ್ ಕರ್ತವ್ಯ ನನ್ನ ಬುಕ್ಸ್ನಲ್ಲಿ ಬರೆದಿದೆ. ಎನಿಬಡಿ ವಿತ್ ಬ್ಲೀಡಿಂಗ್ ಪರ್ ರೆಕ್ಟಮ್, ನಮ್ಮ ಫಿಂಗರ್, ಇಂಡೆಕ್ಸ್ ಫಿಂಗರ್, ಏಕಲವನಿಗೆ ಈ ಫಿಂಗರ್ ಹೆಂಗೋ ನಮಗೆ ಭಾಳ ಇಂಪಾರ್ಟೆಂಟ್ ಫಿಂಗರ್. ಒಬ್ಬ ಸರ್ಜನ್ಗೆ ಗ್ಲೌಸ್ ಹಾಕ್ಕೊಂಡು ಗುದದ್ವಾರದಲ್ಲಿ ಬೆರಳಿಟ್ಟರೆ ಅದನ್ನು PR ಅಂತೀವಿ ನಾವು, ಪರ್ ರೆಕ್ಟಲ್ ಎಕ್ಸಾಮಿನೇಷನ್, ಡಿಜಿಟಲ್ ರೆಕ್ಟಲ್ ಡಿಜಿಟಲ್ ನಾನು ಬೆಂಗಳು, ರೆಕ್ಟಮ್ ಅಂದರೆ ನಿಮ್ಮ ಗುದದ್ವಾರ ಪರೀಕ್ಷೆ, ಅದನ್ನು ಮಾಡಲೇಬೇಕು ನಾವು. ಯಾಕಂದರೆ ಒಳಗಡೆ ಕ್ಯಾನ್ಸರ್ ಕೂತಿರುತ್ತೆ, ರೆಕ್ಟಲ್ ಕ್ಯಾನ್ಸರ್. ಅದನ್ನು ನನ್ನ ಈ ರೆಕ್ಟಲ್ ಎಕ್ಸಾಮಿನೇಷನಿಂದ ಕಂಡುಹಿಡಿತೀನಿ. ಯಾಕಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಆದುದರಿಂದ ಇದು ದಯವಿಟ್ಟು ಯಾರೇ ಮೋಷನ್ನಲ್ಲಿ ಬ್ಲಡ್ ಬಂದರೆ ನೆಗ್ಲೆಕ್ಟ್ ಮಾಡಬೇಡಿ. ಹೀಗೆ ಮೂಲವ್ಯಾಧಿ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಯಾಕೆ ಮೂಲವ್ಯಾಧಿ ಬರುತ್ತೆ? ಎಕ್ಸೆಸ್ ಆಫ್ ಈಟಿಂದ ಬರುತ್ತಾ, ಕೋಳಿ ತಿಂದರೆ ಬರುತ್ತಾ, ಚಪಾತಿ ತಿಂದರೆ ಬರುತ್ತಾ, ಮುದ್ದೆ ಗಟ್ಟಿನ? ದಯವಿಟ್ಟು ಒಂದು ತಿಳ್ಕೊಳ್ಳಿ, ಮಲಬದ್ಧತೆಗೆ ಕಾರಣ ಲ್ಯಾಕ್ ಆಫ್ ವಾಟರ್, ಲ್ಯಾಕ್ ಆಫ್ ಫೈಬರ್. ಯಾರು ಹೆಚ್ಚಿಗೆ ನೀರುಗಳು ಕುಡಿಯೋದಿಲ್ಲ, ಯಾರು ಸೊಪ್ಪು ತರಕಾರಿಗಳು, ಹಣ್ಣು, ನೀವು ತಂಪಾಗಲಿ ಅಂತ ಜ್ಯೂಸ್ ಕುಡಿಯೋದಲ್ಲ ನನಗೆ ಇಂಪಾರ್ಟೆಂಟು, ಆದರೆ ಫೈಬರ್ ಇರೋ ಫ್ರೂಟ್ಸು ಅಂದರೆ ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಚೇಪೆ ಹಣ್ಣು, ದ್ವಾರ ಇರೋ ಪರಂಗಿ ಹಣ್ಣು. ನೀವು ನಾನ್ ವೆಜಿಟೇರಿಯನ್ ತಿಂದರೆ ತಿನ್ನಬೇಕಾ ಡಾಕ್ಟ್ರೆ? ತಿನ್ನಿ ದಯವಿಟ್ಟು. ಆದರೆ ಕೋಳಿಯಲ್ಲಿ ಫೈಬರ್ ಕಡಿಮೆ, ಪೋರ್ಕಲ್ಲಿ, ಹಂದಿ ಮಾಂಸದಲ್ಲಿ ಫೈಬರ್ ಜಾಸ್ತಿ. ಜನ ಹಂದಿ ಮಾಂಸವನ್ನು ತಂಪು ಅನ್ಕೋತಾರೆ, ಕೋಳಿ ಮಾಂಸವನ್ನು ಹೀಟ್ ಅನ್ಕೋತಾರೆ. ಎರಡೂ ಕೂಡ ತಪ್ಪು ಅಭಿಪ್ರಾಯ ನಿಮಗೆ. ಆದ್ದರಿಂದ ನಾನ್ ವೆಜಿಟೇರಿಯನ್ ತಿಂದಿನ ನೀವು ಸಲಾಡ್ಸ್, ಸೌತೆಕಾಯಿ, ಮೂಲಂಗಿ, ಟೊಮೊಟೊ ಇಂಥವನ್ನು ತಿನ್ನಬೇಕು. ಅವ ನಿಮಗೆ ಮಲಬದ್ಧತೆ ಆಗಲ್ಲ. ಈ ಪೈಲ್ಸ್ಗೆ ಆಪ್ರೇಷನ್ ಒಂದೇನಾ? ನಾವು ಬೇರೆ ಏನಾದರೂ ಟ್ರೀಟ್ಮೆಂಟ್ ತೊಗೋಬೋದಾ? ಅದನ್ನು ನಾವು ಕ್ಲಿನಿಕಲ್ಲಿ ಅಸೆಸ್ ಮಾಡಿ ನಿಮ್ಗೆ ಹೇಳ್ತೀವಿ. ಫಸ್ಟ್ ಡಿಗ್ರಿ ಪೈಲ್ಸ್ಗೆ ಆಪ್ರೇಷನ್ ಬೇಕಾಗಲ್ಲ, ಸೆಕೆಂಡ್ ಡಿಗ್ರಿ ಬೇಕಾಗಲ್ಲ, ಥರ್ಡ್ ಡಿಗ್ರಿ ಬಂದಾಗೆ ಅಥವಾ ಸೆಕೆಂಡ್ ಡಿಗ್ರಿ ಒಳಗೂ ನಮ್ಮದು ಅನೇಕ ರೀತಿಯ ಆಪ್ರೇಷನ್ಗಳಿದ್ದಾವೆ. ಅದರೊಳಗೆ ಭಾಳ ಇಂಪಾರ್ಟೆಂಟ್ ನಿಮಗೆ ಸರ್ಜಿಕಲ್ ಪ್ರೊಸೀಜರ್ ಇದೆ, ಸ್ಲೀರೋಥೆರಪಿ ಇದೆ, ರಬ್ಬರ್ ಬ್ಯಾಂಡಿಂಗ್ ಇದೆ. ಸರ್ಜರಿ ಒಳಗೂ ಅನೇಕ ರೀತಿಯ ಆಪ್ರೇಷನ್, ಓಪನ್ ಆಪ್ರೇಷನ್ ಮಾಡ್ತೀವಿ, ಲೇಸರ್ ಸರ್ಜರಿ ಅಂತ ಮಾಡ್ತೀವಿ, ಸ್ಟೇಪ್ಲರ್ ಸರ್ಜರಿ ಅಂತ ಮಾಡ್ತೀವಿ. ಅದರಿಂದ ನೀವು ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಬಂದರೆ ನಿಮ್ಗೆ ಏನು ಟ್ರೀಟ್ಮೆಂಟು ಅಂತ ನಾವು ಹೇಳ್ತೀವಿ. ಫಿಶರ್ಗೂ ಅದಕ್ಕೂ ಡಿಫ್ರೆನ್ಸ್ ಅಂದರೆ, ನೀವು ಭಗ ಭಗ ಅಂತ ಉರಿಯುತ್ತೆ, ಬ್ಲಡ್ ಬರುತ್ತೆ, ಆದ್ದರಿಂದ ನೀವು ಅಲ್ಲಿ ಕಟ್ಟಾಗಿರುತ್ತೆ. ನಾವು ಇದಕ್ಕೂ ಕೂಡ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತೀವಿ, ಸರ್ಜಿಕಲ್ ಫಿಸ್ತುಲ ಮಾತ್ರ ಒಂದು ರೆಕ್ಟಲ್ ಸ್ಕ್ಯಾನ್ ಮಾಡ್ತೀವಿ, ಅದಕ್ಕೆ ಆಪ್ರೇಷನ್ ಒಂದೇ ಟ್ರೀಟ್ಮೆಂಟು. ಅದರಿಂದ ಅದರೊಳಗಾಗಿ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿದರೆ ನಿಮಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆದ್ದರಿಂದ ದಯವಿಟ್ಟು ಇದನ್ನು ಹಗುರವಾಗಿ ತಗೋಬೇಡಿ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.